ಶಬ್ದ ಕೇಳಲಿಲ್ಲ. ಈಗ ತಸ ಬಸ ದೀಗ್ಲು ದಿಮ್ಮಿ ಬಂದಾಗ ಬರ್ತಾ ಇದೆಯಲ್ಲ, ಎಲ್ಲಿ ಹೋಗಿದ್ದೆ, ಯಾಕೆ ಕೇಳ್ಕೊಂಡು ಹೋಗಿದ್ದೆ, ಏನು ಮಾಡಿದ್ದೆ? ಅಯ್ಯೋ ಅದಕ್ಕೆ ಯಾಕೆ ಸಿಟ್ಟು? ನಾ ಯಾರು? ನೀವು ನನ್ನ ರಾಜ ಅಲ್ಲ, ನಿಂದು ಕಟ್ಕೊಂಡು ಬಂದ ಆದತ್ತದೆ ನಾಚುವೆ ಮತ್ತು ಗರ್ಭ ಮತ್ತು ಬೇರೆ ಅಂತಂದಿಲ್ಲ. ನಾನು ಯಾರು? ನನಗೆ ಗಂಡ. ನೀವೇ. ನೀವು ಉಳಿದವರಿಗೆ ಏನೇ ಆಗಿರಲಿ ನನಗೆ ದೊಡ್ಡನಾಥ ನೀವೇ. ಅಲ್ಲ, ನನಗೆ ದೊಡ್ಡ ನಾಚು ನಾನೇ. ನನಗೆ ಗೊತ್ತಾಯ್ತು. ನೀವು ಅಣ್ಣನಿಗೆ ತಮ್ಮನಾಗಿರಿ, ಅಪ್ಪನಿಗೆ ತಂದೆಯಾಗಿರಿ, ಅಕ್ಕಪಕ್ಕದ ಮನೆಯವರಿಗೆ ನೆರೆ ಹೊರೆಯವರಾಗಿರಿ. ನನಗೆ ನಾಥ. ನಾನು ನೆರೆಯವರಿಗೆ ಹೊರೆಯಾಗಿರಬಹುದು ಇಲ್ವೋ ಅದು ಎರಡನೇ. ಆದರೆ ಇವತ್ತು ನೀನು ನನಗೆ ಹೊರೆಯಾಗಬೇಕು. ಇವತ್ತು ನೀನು ನನಗೆ ಹೊರೆಯ ಕೆಲವೊಂದ್ಸಲ ಹಾಗೆ ಸಿಂಹಾವಲೋಕನ ಅಂತ ಹೇಳುವ ಶಬ್ದ ಅರ್ಥ ಏನು? ಸಿಂಹ ತಾನು ಸಿಂಹ ಅವಲೋಕಿಸುವುದು ಅಂತ. ಸಿಂಹವನ್ನು ನೋಡುವುದಕ್ಕೆ ನಿನ್ನ ಕರ್ಮ. ಸಿಂಹ ತಾನು ನಡೆದು ಬಂದ ದಾರಿಯನ್ನು ಒಮ್ಮೆ ತಿರುಗಿ ನೋಡುತ್ತದಂತೆ. ಇದು ಹಾಗೆ. ಅದು ಯಾಕೆ ನೋಡ್ತದೆ ಗೊತ್ತುಂಟೆ ನಿಮಗೆ? ಹಿಂದೆ ಬದಿಗೆಲ್ಲರೂ ನರಿಗಿರಿ ತೋಳ ಮೈ ಮೇಲೆ ಆಗ್ತದೆ. ಅಲ್ಲಪ್ಪ, ಆಲೆಯಲ್ಲಿ ಅದು ಬಿದ್ದೋಯ್ತು ಅಂತ ನೋಡುವುದು. ಮತ್ತು ನಿನ್ನ ಚಳಿಯಲ್ಲ, ಸಿಂಹನ ಬಾಲ ಬಿದ್ದೋಯ್ತು ಹೇಳಿ. ನಾನು ನಿಮ್ಮಲ್ಲಿ ಹೇಗೆ ಹೋಗಿದ್ದೇನೆ ಅಂತ ನಿಮಗೆ ಸಿಟ್ಟು. ಹೌದು, ಹೇಳಿ. ಇಲ್ಲಿ ಆದ್ರೆ ನಾನು ಯಾವತ್ತೂ ಕ್ರಮ ತಪ್ಪಿ ನಡೆದವೇ ಅಲ್ಲ. ನಾನು ಶಾಸ್ತ್ರದಂತೆ ನಡ್ಕೊಂಡಿದ್ದೆ. ಎಂತ ಶಾಸ್ತ್ರ? ನೋಡಿ, ನೀವು ಮನೆಯಲ್ಲಿಲ್ಲ, ನೀವು ಬಟ್ಟೆ ತೊಳೆಯೋದಕ್ಕೆ ಹೋದ್ರಿ, ಹೌದಾ? ಬಟ್ಟೆ ತೊಳೆಯೋದಕ್ಕೆ ನೀವು ಹೋಗುವುದು ಎಲ್ಲಿಗೆ? ಹೊಳೆ, ಹೌದಾ? ನಾನು ಮನೆಯಲ್ಲಿ ಹೋಗ್ಲಿ, ನೀವು ಹೊಳೆ ಬಂದಿದ್ದೆ, ನಾನು ಮನೆಯಲ್ಲಿ ಹೋಗ್ಲಿ. ಇದ್ದಕ್ಕಿದ್ದ ಹಾಗೆ 3 ಜನ ಬಂದರು. ನಾ ಮನೆಯಿಂದ ಎಷ್ಟು ದಿವಸದಿಂದ ಬರ್ತಾ ಇದ್ರು? ಇಲ್ಲ, ಇವತ್ತೇ ಬಂದರು. ಅದೆಲ್ಲ ಬಾಗಿಲು ಬರ್ತಿದ್ರು. ಇವತ್ತು 3 ಜನ ಬಂದರು. 3 ಜನ ಬಂದರು. ನನಗೆ ನೀವು ಮನೆಯಲ್ಲಿಲ್ಲ, ಏನ್ ಮಾಡೋದು?
ಅಲ್ಲ ನಿಜವಾಗಿ ಹಾ ನಿಜವಾಗಿ ಗಂಡಸ್ರಂದ್ರವ್ರು ನಿನ್ನ ಈ ಮುಖ ನೋಡ್ಕೊಂಡು ಅವ್ರಿಗೆ ಕೊಡುವಂತಲ್ಲ. ನಾ ಇಷ್ಟು ದಿನ ಹೇಳಿದೆ ಹೋದ ನನ್ನ ಪ್ರಾಯ ಅಲ್ಲ ನನ್ನ ಮುಖ ನೋಡಿದ್ದಲ್ಲ ಮೊದಲು ಹೋಗ್ತಾ ಇದ್ರು ನನ್ನನ್ನು ಕಂಡ ಮೇಲೆ ನೆಗೆ ಆಡಿದ್ರು. ಅಯ್ಯೋ ಹೆಣ್ಣು ಈಗೂ ಇರುತ್ತದೆಯೇ ಈಗೂ ಉಳ್ತೆ ಸಂತೋಷ ಆಯ್ತು. ಕೊನೆಗೆ ರಾತ್ರಿ ಈ ರೀತಿ ಓಡೋಡಿ ಬಂದ್ರಿ ಅಂತ ಕೇಳಿ ಅಮ್ಮನಿಗೆ ಸೌಖ್ಯ ಇಲ್ಲ ಅಂತ ಹೇಳಿದ್ರು. ಹೆದರಿಕೆ ಯಾರಮ್ಮನಿಗೆ? ಅವರಮ್ಮನಿಗೆ? ನನ್ನ ಅಮ್ಮನಿಗೆ. ನೀನು ಆದಷ್ಟು ಬೇಗ ಬರ್ಬೇಕಂತೆ, ನೀನು ಹೋಗು ಅಪ್ಪನ ಮನೆಗೆ ಹೋಗು ಹೋಗು ಅಂತ ಹೇಳಿದ್ರು. ಆದಷ್ಟು ಸುದ್ದಿ ಮುಗಿಸೋದು ಕೇಳಿದೆ. ಏನು ಮಾಡುದು? ನೀವು ಮನೆಗೆ ನೇರವಾಗಿ ಹೊಳೆ ಹತ್ತಿರ ಓಡಿ ಹೋದೆ. ಹೊಳೆ ಹತ್ತಿರ ಹೋಗಿ ನೋಡ್ತೇನೆ, ಅಲ್ಲಿ ಬಂಡೆ ಮೇಲೆ ಗಂಟುಂಟು ಬಿಟ್ಟರೆ ನೀವಿಲ್ಲ. ಏನ್ ಮಾಡುದು? ಅಲ್ಲೇ ಒಂದು ಸ್ವಲ್ಪ ಮುಂದಿದ್ದೆ. ಅಲ್ಲ ಗಂಟುಂಟು ಗಂಟು ಕಲಿತ ಮೇಲೆ ನೀವಿಲ್ಲ. ನೋಡ್ತೇನೆ ಕೆಳಗೆ ನೀರಲ್ಲಿ ಗುಳು 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 ಗುಳ್ಳೆ ಹೋಗ್ತಿತ್ತು. ಹೆದರಿಕೆ ಏನು ಅನಾಹುತ ಆಗಿ ಹೋಯ್ತು ಅಂತ ಒಮ್ಮೆ ಹಾಡುವಂತ ಯೋಚನೆ ಮಾಡಿದೆ. ಹಾಗೆ ಅಮ್ಮನಿಗೆ ಸೌಖ್ಯ ಇಲ್ಲಲ್ಲ, ಹಾಗೆ ಹಾಗೆ ಗಂಡ ಸತ್ರು ಹೊಡಿಲ್ಲ ಹಾಗೆ ಅವಾಗ ಕೊನೆಗೆ ನೀವು ಒಬ್ಬರೇ ಅಲ್ಲ ಬಟ್ಟೆ ತೊಳೆಯಲು ಹೋಗುವವರು, ನಮ್ಮ ಅಕ್ಕಪಕ್ಕದ ಮನೆಯವರು ಹಿಂಸರು ಗಂಡಸರು ಎಲ್ಲ ಹೋಗ್ತಾರೆ. ಹಾಗಾಗಿ ನಂತರದಲ್ಲಿ ಹೀಗೆ ಒಬ್ಬರನ್ನು ನೋಡ್ತಾ ಹೋಗ್ತಾರೆ. ಮತ್ತೊಂದು ಗಂಟು ಇತ್ತು ಆ ಬಂಡೆ ಮೇಲೂ ನೀವು ಪ್ರತಿದಿನ ತೊಳೆಯುವ ಬಂಡೆ ಮೇಲೂ ನೀವಿಲ್ಲ. ಮತ್ತೊಂದು ಬಂಡೆ ಮೇಲೂ ಗಂಟುಂಟು ಯಾರಿಲ್ಲ. ಕೊನೆಗೆ ಕೇಳಿದೆ, ಸುಬ್ಬಣ್ಣನಲ್ಲಿ ಕೇಳಿದೆ, ನಮ್ಮನೆ ಕುಳಿತುಕೊಳ್ಳುವ ಜಾಗ ಹಾಗೆ ಉಂಟು, ಇಲ್ಲಿ ಹೋದ್ರು. ಸುಬ್ಬಣ್ಣನ ಕೇಳೋದಲ್ಲಾಗಿತ್ತು, ರಾಜನ ಹತ್ರ ಕೇಳಿದ್ರು. ರಾಜನ ಹತ್ರ ಕೇಳ್ತಾ ಇದ್ದೇನೆ, ಅವ್ನು ನಿಂತ ನಿಲ್ಲೋದಿಲ್ಲ, ಓಡಾಡ್ತಾ ಇದ್ದಾನೆ, ಮಾತಾಡಲಿಕ್ಕೆ ಸಿಗುದಿಲ್ಲ, ಅವಸರ ಗಡಿಬಿಡಿ ಅವರಿಗೆ. ಹಾಗಾಗಿ ಕೇಳಿದೆ. ಸುಬ್ಬಣ್ಣ ಹೇಳಿದ, ಏನಪ್ಪ ಆ ಕಡೆ ಕೇಳಿದ್ದೆ, ಅದು ಪಕ್ಕದ ಮನೆ ಲಕ್ಷ್ಮಕ್ಕನ ಗಂಟು ಅಂತ ಹೇಳಿ. ಪಕ್ಕದ ಮನೆ ಲಕ್ಷ್ಮಕ್ಕರು ಇಲ್ಲ, ನೀವು ಇಲ್ಲ. ಏನಾಗಿರ್ಬೋದು? ಇಲ್ಲಿ ಹೋಗಿರ್ಬೋದು, ಏನಾಗಿರ್ಬೋದು, ಏನಾದ್ರೂ ಅನಾಹುತ ನಡೆದಿರಬಹುದೇ? ಗುಣಗುಣಿ ಶಬ್ದ ಬಂತಲ್ಲ, ಯಾಕೆ ಪಕ್ಕದ ಮನೆ ಲಕ್ಕಿ ಮಕ್ಕಳು ಹೇಳ್ಬೇಕಂತ. ಅದು ಅಲ್ಲ, ಅದು ನಿಮ್ಮ ಬಟ್ಟೆ, ಆ ಬಟ್ಟೆ ಹತ್ರಲ್ಲ. ಅದು ನೋಡ್ತೇನೆ, ನೀವು ಇಲ್ಲ, ಲಕ್ಷ್ಮಕ್ಕರು ಏನಾಗಿರ್ಬೋದು. ಏನಾದ್ರೂ ಸತ್ವಶೋಧನೆ ಮಾಡಬೇಕನ್ನಿಸ್ತು, ಆದ್ರೆ ಅಮ್ಮನಿಗೆ ಸೌಖ್ಯ ಇಲ್ಲ. ಏನ್ ಮಾಡೋದು? ನೋಡ್ತೇನೆ ಪಕ್ಕದಲ್ಲಿ ನಮ್ಮ ಹಾಗೆ ಕಟ್ಟೆ ಇತ್ತು. ಹಾಕಿದ್ದಲ್ಲಿ ಕತ್ತೆ ಅದು ಸರಿ ಉಂಟು, ಸರಿ ಉಂಟು, ಸರಿ ಉಂಟು. ನಿನಗೆ ಕಣ್ಣಿಗೆ ಕತ್ತೆ ಹೆಂಗೆ ಕಂಡು ತೊಂದರೆ ಇಲ್ಲ. ನಾ ಕಟ್ಕೊಂಡದ್ದು ಹೋದೆ ಅಲ್ಲ. ನಿಮ್ಮನ್ನ ನಾನು ಕಟ್ಟೆ ಅಂತ ಹೇಳಿದ್ದಲ್ಲ, ನಿಮ್ಮ ಅಲ್ಲ ಈ ಪೂರ ನಿಮ್ಮ ಕಟ್ಟೆ ಗಂಟು ಹೋಗಿ ಹಾಗೆ ಇಟ್ಕೊಂಡು ಹಾಗೆ ಕೊನೆಗೆ ಹೋಗಿ ಅದಕ್ಕೆ ಹೇಳಿ ಕಟ್ಟೆ ಅಂತ ಹೇಳಿದೆ. ನೀವಿಲ್ಲದಿದ್ದರೆ ನಿಮ್ಮ ಪ್ರತಿನಿಧಿ ಆಗೋದುಂಟಲ್ಲ. ನಿಜವಾಗಿ ರಾಷ್ಟ್ರಪತಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕು. ಹೋಗಿ ಅದಕ್ಕೆ ಹೇಳಿ, ಅಮ್ಮನಿಗೆ ಸೌಖ್ಯ ಇಲ್ಲ, ನನಗೆ ಇಲ್ಲಿ ನಿಲ್ಲುವುದಕ್ಕೆ ವೇಳೆ ಇಲ್ಲ, ನಮ್ಮನೆಯವರು ಇಲ್ಲಿಲ್ಲ, ಎಲ್ಲ ಹೋಗಿದ್ದಾರೆ. ನನ್ನ ಮನೆಯವರು ಬಂದ ತಕ್ಷಣ ಹೇಳು, ನಾನು ಅಮ್ಮನ ಮನೆ ಹೋಗಿ ಬರ್ತೇನೆ. ಹಾಗಿದ್ದಾಗ ಅಲ್ಲ ಅದಕ್ಕೆ ನಿನ್ನ ಸ್ವರದ ಅಭ್ಯಾಸ ಉಂಟು. ಹಾಗೆ ಮಾಡಿ ಅದನ್ನು ಹೇಳಿ ಹೋಗಿದ್ದೇನೆ. ಮತ್ತೆ ಹೇಳು, ನಮ್ಮನೆಯವರು ಬಂದ ತಕ್ಷಣ ಹೇಳು. ನಾವು ಬಂದು ಕೂಡಲೇ ಮತ್ತೆ ಹೇಳಿದ್ದೇನೆ. ಕೊನೆ ಮನೆಗೆ ಒಂದು ಹೊಸ ಸೀರೆ ಎಲ್ಲ ಉಟ್ಕೊಂಡು ಆವಾಗೆಲ್ಲ ನಂತರ ಆದರೂ ನಾನಿಲ್ಲ ಅಂತ ಗೊತ್ತಾಗ್ಬೇಕಲ್ಲ. ಅದಕ್ಕಾಗೊಂದು ನೋಟ ಕಟ್ಟಿ ಇತ್ತಲ್ಲ, ಅದೊಂದು ಆಮಟೆ ಮರ ಉಂಟಲ್ಲ, ಆಮಟೆ ಮರಕ್ಕೆ ಆಮಟೆ ಮರ ಅದಕ್ಕೆ ಕುಕ್ಕನು ಹಾಗೆ ಹೋದ. ಅದು ನಿಮ್ಗೆ ಬಂದಾಗ ಗೊತ್ತಾಗ್ತದಲ್ಲ. ಈಗ ಗಂಡ ಇದ್ರೆ ಅದು ಇದು ಮಾಡ್ಬೇಕಿತ್ತು, ಅಂದ್ರೆ ಆಮಟೆ ಮರ ಕುಕ್ಕಾಕಿ ಹೋಗ್ಬೇಕು. ಆಮಟೆ ಮರ ಇಲ್ಲಿದ್ರೆ ಮತ್ತೆ ನೋಡಿ ಇದ್ದು ಬರಕ್ಕೆ ಹೊಡೆದು ಗಂಡ ಇದ್ರಂತೂ ಆಯ್ತಲ್ಲ. ಹಾಗೆ ಎಲ್ಲಿ ಹೋದೆ, ಅಲ್ಲಿ ಹೋಗಿ ಅಮ್ಮನಿಗೆ ಏನಾಗಿದೆ 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 ಅಂತ ಕರೀತಾ ಇದ್ದೆ. ಹೋಗಿ ನೋಡ್ತೀನಿ, ಅಷ್ಟೊತ್ತಿಗೆ ಪಂಡಿತರು ಬಂದಿದ್ರು. ಅವ್ರು ಕೈ ಹಿಡ್ಕೊಂಡು ನೋಡ್ತಾ ಇದ್ರು. ನನಗೆ ದುಃಖ ಒತ್ತರಿಸಿ ಒತ್ತರಿಸಿ ಬಂತು. ಅಮ್ಮನಿಗೆ ಹಿಡ್ಕೊಂಡಿದ್ರು, ಹೆಂಗೆ ಹಿಡ್ಕೊಂಡಿದ್ರು ನೋಡ್ತಾ ಇದ್ರು. ಏನಾಯ್ತು ಏನಾಗಿದೆ? ಯಾರು ದುಃಖ ಪಡಬೇಕಾದ ವಿಚಾರ ಅಲ್ಲ, ಸಂತೋಷ ಪಡಬೇಕಾದ ವಿಚಾರ ಅಂತ ಹೇಳಿ. ನನಗೆ ದುಃಖ ಪಡಲಿ ನಿಜ ನನಗೆ ಹೇಳಿದ್ರು, ಇಲ್ಲ ಅವಳು ಗರ್ಭಿಣಿ ಅಂತ ಹೇಳಿ. ಅಲ್ಲ ದೇವರು ಕೊಡುವಾಗ ಯಾವ್ಯಾವ ಕಾಲಕ್ಕೆ ಏನೇನು ಕೊಡ್ತಾ ಇರ್ಲಿಕ್ಕೆ ನಮಗೂ ಗೊತ್ತದ್ದು, ನೀವು ಹೋಗ್ಬರ್ಲಿಲ್ಲ ಅಲ್ಲಿಗೆ. ಅಲ್ಲ ನಮ್ಮನೆ ನಮ್ಮನೆ ಹೋಗ್ಬರ್ಲಿಲ್ಲ ಸತ್ಯ, ನೀವು ನಿಮ್ಗೆ ಗೊತ್ತಾಗಲಿಲ್ಲ. ಆಗ ಸಂತೋಷ ಆಯ್ತು. ನನಗೊಬ್ಬ ತಮ್ಮನೋ ತಂಗಿಯೋ ಬರ್ತಾರಲ್ಲ,
ಆಮೇಲೆ ನನ್ನನ್ನು ನೋಡಿ ಅಯ್ಯೋ ಮನಸ್ಸಿನ ಬಿಡಿದ ಈಗಿರಪ್ಪೆ ಬಿಟ್ಟ. ಅಯ್ಯೋ ಅತ್ತಿಗೆ ಅತ್ತಿಗೆ ಅಂತ ಆಮೇಲೆ ಅವನು ಹಾಗೆ ಅಯ್ಯೋ ನಾನು ಏನು ಮಾಡಿ ಬಂದಿದ್ದೆ, ನೀನು ಹೋಗೋದನ್ನು ನಿಲ್ಲು, ನೀನು ಹೋಗ್ತಾನೆ ಸಿಟ್ಟು ಮಾಡುವಾಗ ಹಾಗಷ್ಟು ಒತ್ತಾಯ ಮಾಡಿದಾಗ ಹೋಗೋ ಸರಿ ನಿಂತೆ. ಮತ್ತೆ ಅವನಿಗೆ ಹೋಗ್ತಾನೆ, ನಿನಗೇನಾದ್ರು ಆಸೆ ಉಂಟಾ ಕೇಳಿದೆ. ಅವನಕ್ಕೆ ತಿನ್ಬೇಕು ಆಸೆ ಉಂಟು. ತನಗೆ ತಾನೆಲ್ಲ ವ್ಯವಸ್ಥೆ ಮಾಡಿ ಕೊಡ್ತೇನೆ. ನಾನು ಕಾಲೆಲ್ಲ ತುಳಿದೆ, ಬಾವ ಕಳಿಸಿದೆ. ಆ ಭಾವ ಕಲ್ತು ಕೊಟ್ಟ, ಈ ಭಾವ ಕಲ್ತು ಕೊಟ್ಟ. ಎಲ್ಲರೂ ಒಟ್ಟಾಗಿ ಅವತ್ತು ಶಾವಿಗೆಯನ್ನು ತಿಂದದ್ದಾಯ್ತು, ಅವಲಕ್ಕಿಯನ್ನು ತಿಂದದ್ದಾಯ್ತು, ಎಲ್ಲ ಮಾಡಿ ಆ ನಂತರ ಹೀಗೆ ಮನೆ ಬಂದು ನಿಮ್ಮಲ್ಲಿ ಕಟ್ಟುತ್ತೇ ಹೋಗಿದ್ದಾನೆ. ಮತ್ತೆ ನೋಡಿದ್ರೆ ನನಗೆ ಹೇಳಿದ್ರೆ ತಗೊಂಡು ಮನೆಗೆ ಓದದಂತೆ ಇಲ್ಲಿ ಬಂದು ಕತೆ ಕಟ್ತೇನೆ ನೀನು ಅಂತ ನೀನು ಹೇಳಿದ್ದನ್ನೆಲ್ಲ ನಾನು ಕೇಳಬೇಕಿಲ್ಲ. ಕೇಳಲಿಕ್ಕೆ ನಾನು ನಿನ್ನ ತಾಯಿ ಹಾಕಿದ್ದ ಗಂಡ ನಾನು, ನನಗೆ ಅಧಿಕಾರ ಉಂಟು ಕೇಳುವುದಲ್ಲ. ನೀನು ಹೇಳಿದ್ದು ಕೇಳಬೇಕು ಅಂತ ಯಾವತ್ತು ಮನೆ ಬಿಟ್ಟ ಹೆಣ್ಣನ್ನ ಪುನಃ ಹುಟ್ಟಿಸಿಕೊಳ್ಳಿಕ್ಕೆ ಅಯೋಧ್ಯೆ ರಾಮಚಂದ್ರ ನೋಡಿ ನಿಮ್ಮತ್ರ ಮಾತಾಡ್ತೇವೆ. ನಾವು ಯಾವ ರಾಜ್ಯದಲ್ಲಿದ್ದೇವೆ? ನಾವು ಇಟ್ಟಂತ ಅಯೋಧ್ಯೆಯಲ್ಲಿ ಇರಬಹುದು. ಯೋಚನೆ ಮಾಡಿ ನೋಡಿ. ಯಾವಾಗ ಮದುವೆಯಲ್ಲಿ ಹೇಗೆ ತಾಳಿ ಕಟ್ಟುವಾಗ ಹೆಣ್ಣು ಏನ್ ಮಾಡ್ತಾ ಇರ್ತಾಳೆ? ಮುಖ ತಗ್ಗಿಸಿಕೊಂಡಿರ್ತಾಳೆ. ಯಾಕೆ ಇವತ್ತು ಮಾತ್ರ ಮುಖ ತಗ್ಗಿಸ್ತೇನೆ, ಇನ್ನು ಮುಂದೆ ಗಂಡ ಮುಖ ತಗ್ಗಿಸಿ ನಿಲ್ಲಬೇಕು. ಅದಕ್ಕೆ ಅವತ್ತು ಮಾತ್ರ ಉಳ್ಕೊಳ್ಬೇಕು ಅವರ ಕ್ರಮ. ನನಗೆ ನಿನ್ನ ಮದುವೆ ಮದುವೆ ಅಂತ ನಿನ್ನ ನೋಡ್ಲಿಕ್ಕೆ ಕೊಟ್ಟಿದ್ದಲ್ಲ. ನನ್ನ ಹೆಂಡತಿ ಆಗೋಳು ಅದ್ಭುತ ಅದ್ಭುತ ಅಂತ ಹೇಳ್ತಿದ್ದೆ. ಈಗ ನಿನ್ನ ಮದುವೆ ಆದ್ಮೇಲೆ ನನ್ಗೆ ಗೊತ್ತಾಯಿತು ಅದ್ಭುತ ಅದ್ಭುತ ಅಂತ. ಸುಮ್ಮನೆ ಮದುವೆ ಆಗೋದು 4 ಗಂಟೆ ಹೊತ್ತು ನಿಮ್ಗಾಗ್ತಲ್ಲ, ಎಲ್ಲ ಗಂಡಸರಿಗೂ ಹಾಗೆ. ಮತ್ತೊಂದು ವಿಷಯ ಇಲ್ಲ ನೋಡಿ, ನಾವು ರಾಮರಾಜ್ಯದಲ್ಲಿದ್ದೇವೆ. ಈಗ ಸೀತಾದೇವಿ ಎಷ್ಟು ವರ್ಷ ರಾವಣನ ಇರ್ಲಿತ್ತು? ಭಾಳ ವರ್ಷ. ಸೀತೆ ಹೋಗುವಾಗ ರಾಮನಿಗೆ ಹೇಳಿ ಹೋಗಿದ್ದ, ಹೋಗಿದ್ದ. ಇಲ್ಲಿ ಒಂದು ಮಾತಿದೆ. ಈಗ ನಾನು ಕತ್ತೆ ಹತ್ರ ಹೋಗಿದ್ದೆ, ಸೀತೆ ಯಾಕೆ ಹೇಳಿ ಹೋಗಿದ್ದೆ? ಸೀತೆ ಯಾಕೆ ಹೇಳಿ ಹೋಗಿದ್ದೆ? ಕತ್ತಿ ಸಿಕ್ಕಲಿಲ್ಲ. ನೋಡು, ಅವಳು ಇವಳತ್ರ ಹೇಳಿ ಹೋಗಿದ್ದು ಪಕ್ಷಿರಾಜ. ಹೌದಾ? ಚಟಾಯಿ ಹೋಗ್ಬೇಕು. ನಾನು ಹೋಗುವಾಗಲೇ ಹೇಳಿ ಹೋಗಿದ್ದೆ ನೋಡಿ. ಆದ್ರೂ ರಾಮ ಇಟ್ಕೊಂಡಿರು. ರಾಮ 14 ವರ್ಷ, ನಾನು ಹೆಚ್ಚಿಗೆ 3 ದಿನ. ರಾಮ 14 ವರ್ಷ ಮೊದಲು ಇಟ್ಕೊಂಡಿದ್ದ. ಎಷ್ಟು ವರ್ಷ ಆಗಿತ್ತು ಹೋಗಿ ಕಾಡಿ ಹೋಗಿ? ಎಷ್ಟು ವರ್ಷ ಆಗಿತ್ತು? ಸೀತೆ ಇಟ್ಕೊಂಡು ಸೀತೆ ರಾಮ ಕರ್ಕೊಂಡೋಗಿ ಎಷ್ಟು ವರ್ಷ ಆಗಿತ್ತು? ಈಗ ಯಾವಾಗ ಕರ್ಕೊಂಡು ಹೋಗಿ? ಕೆಲವು ದಿನ ಇದ್ದ ಇಲ್ವ? ರಾಮ ಇಟ್ಕೊಂಡಿಲ್ವ? ಮತ್ತೆ ರಾಮನ ಬಗ್ಗೆ ಮಾತಾಡೋದು ಹಾಗೆ ಹೋದ ಹೆಣ್ಣನ್ನ ಪುನಃ ತಂದಿಟ್ಕೊಳ್ಳಿಕ್ಕೆ ರಾಮ ಅಲ್ಲ. ಎಲ್ಲಿ ಹಾಕೊಳ್ಳೋದು? ಒಳಗೆ ಹೋಗಿಲ್ಲ. ನಾನು ಹೆಂಡತಿ, ಇದು ನನ್ನ ಮನೆ. ಇದು ನೀ ಹೆಂಡತಿ ಅಲ್ಲ, ನೀ ಸುಮಾರು ಜನ ಗಂಡ ಸಿಕ್ಕರೆ ಜೀವ ಹೆಂಡತಿ. ಹೆಂಡತಿ ಅಲ್ಲ, ಇದು ನನ್ನ ಮನೆ. ನಾನು ಎಲ್ಲಿಗೂ ಹೋಗುವುದಿಲ್ಲ, ನಾನು ಇಲ್ಲಿ ಇರಲೇಬೇಕು. ನಾನು ಹೋಗುವುದಿಲ್ಲ, ನನ್ನ ಹೆಣ ಹೊರಗೆ ಹೋಗ್ಬೇಕು. ಏನ್ ಮಾಡಿ ಯಾರು? ನಾನೇ